ಈ ಲೋಟಸ್ ಕಮಲದ ಹೂಗಳು ಹರಳುವ ಒಂದು ಜಾಗ ಇದು. ನನಗೆ ಏರ್ ಫಿಲ್ಟ್ರು ಇಶ್ಯೂ ಆಗಿದ್ರಲ್ಲಿ ಏನು ಮೇಯ್ನಾಗಿ ಇಶ್ಯೂ ಆಗಿದ್ದು ಅಂತ ಅಂದರೆ ಗಾಡಿ ಐಡ್ಲಿಂಗೇ ನಿಲ್ತಿದ್ದಿಲ್ಲ. ನೀವು ಯಾವತ್ತಾದರೂ ನಿಮ್ಮ ಜೀವನದಲ್ಲಿ 9 ರೂಪಾಯಿ KTM ಶೋರೂಮಲ್ಲಿ ಕಟ್ಟಿದ್ದೀರಾ? ಲೈಕ್ ಆನೆಗಳು ಮೋಸ್ಟ್ ಪ್ರಾಬಬ್ಲಿ ಕಾಣಿಸ್ಬೋದು, ಒಂದು ವೇಳೆ ಲಕ್ಕಿದ್ರೆ ನಮಗೆ. ಗಾಡಿನ ಹತ್ಸೇ ಬಿಡೋಣ ತುದಿವರೆಗೂ, ಅಲ್ಲೊಂದು ಡ್ರೋನ್ ಶಾಟ್ ತೊಗೊಂಡು ಆಮೇಲೆ ಅಲ್ಲಿಂದ ಹೋಗೋಣ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲಿಗೆ ಹೊರಡ್ತಿದ್ದೀವಿ? ಒಂದು ಲೊಕೇಶನ್ನು ಲೋಟಸ್ ಪಾಂಡ್ ಅಂತೆ. ಈ ಲೋಟಸ್ ಕಮಲದ ಹೂಗಳು ಹರಳುವ ಒಂದು ಜಾಗ ಇದು. ಈ ಟೈಮಲ್ಲಿ ಇರುತ್ತಾ ಇರಲ್ವಾ ಅಂತ ನನಗೆ ಡೌಟು, ಬಟ್ ಲೊಕೇಶನ್ ತುಂಬ ಚೆನ್ನಾಗಿದೆ. ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಅದೇನೋ ಗೊತ್ತಿಲ್ಲ, ದೇವಸ್ಥಾನಗಳ ಬಗ್ಗೆ ಹಾಕಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂಚೂರು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇತ್ತು, ಶಿವನ ದೇವಸ್ಥಾನ. ಅಲ್ಲಿಗೆ ಹೋಗ್ಬಿಟ್ಟು ಹಾಕಿದ್ದೆ. ಅಂಡರ್ ಪರ್ಫಾರ್ಮ್ ಮಾಡಿಬಿಡ್ತು. ನನಗೆ ಬೇಜಾರಾಗೋಯ್ತು, ವೀಡಿಯೋ ಯಾಕಾದರೂ ಹಾಕಿದ್ನು ಅಂತ ಅಂದ್ಬಿಟ್ಟು. ಬಟ್ ಪರವಾಗಿಲ್ಲ ಬಿಡಿ, ನೀವಾದರೂ ಎಷ್ಟು ಅಂತ ನೋಡ್ತೀರಾ. ಸೊ ಆ್ಯಕ್ಚುಲಿ ಇವತ್ತು ನನ್ನ ಐಟರ್ನರಿಯಲ್ಲಿ ಇದ್ದಿದ್ದು 2 ಲೊಕೇಶನ್ಸು. ಮೊದಲನೇದು ಬಂದುಬಿಟ್ಟು ಲೋಟಸ್ ಪಾಂಡು, ಎರಡನೇದು ಬಂದುಬಿಟ್ಟು ಚುಲುಕನ್ ಬೆಟ್ಟ ಅಂತ ಅಂದ್ಬಿಟ್ಟು. 2 ಲೊಕೇಶನ್ಗೆ ಹೋಗೋಕ್ಕಾಗುತ್ತಾ ನೋಡೋಣ. ಯಾಕಂದರೆ ಚುಲುಕನ್ ಬೆಟ್ಟ ಹತ್ರ ಆರಾಮಿಗೆ ಗಾಡಿನೆಲ್ಲ ಮೇಲಕ್ಕೆ ಹತ್ತಿಸ್ಬೋದು. ಆ ಥರ ಸ್ಪಾಟ್ನ ನೋಡಿಕೊಂಡೆ ನಾನು ಬಂದಿರೋದು. ಒಂದು ವೇಳೆ ಹತ್ಸೋಕ್ಕಾಗಿಲ್ಲ ಅಂತ ಅಂದರೆ ಇನ್ನೂ ಒಂದು ಸ್ಪಾಟ್ ಇದೆ, ಆ ಸ್ಪಾಟ್ಗೆ ಹೋಗ್ಬಿಡೋಣ. ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ ಬನ್ನೇರುಘಟ್ಟ ಆಚೆ ಕಡೆ ಇದ್ದೀವಿ. ಗಾಡಿಯಲ್ಲಿ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು. ನಾನು ಎಷ್ಟು ಒಂದು 3,000-4,000 ರೂಪಾಯಿ ಆಗುತ್ತೇನೋ ಈ ರೆಡಿ ಮಾಡೋಕ್ಕೆ ಕೊಟ್ಟರೆ ಅಂತ ಅಂದ್ಕೊಂಡೆ. ಬರೀ 900 ರೂಪಾಯಲ್ಲಿ ಫಿಕ್ಸ್ ಆಗೋಯ್ತು ಗಾಡಿ. 2 ಐಟಮೇ ಚೇಂಜ್ ಮಾಡಿಸಿದ್ದು. ಒಂದು ಏರ್ ಫಿಲ್ಟ್ರ್ ಫುಲ್ ಹೋಗ್ಬಿಟ್ಟಿತ್ತು. ಫೋಟೋ ಹಾಕ್ತೀನಿ ನೋಡಿ. ಅದಕ್ಕೆ ಹೇಳೋದು, ಏರ್ ಫಿಲ್ಟ್ರ್ ಮೇಲೆ ಯಾವಾಗಲೂ ಗಮನ ಇರಬೇಕು, ಇಲ್ಲ BMC ಏರ್ ಫಿಲ್ಟ್ರ್ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು. ಎರಡನೇದು ಬಂದು ನನ್ನ ಬ್ರೇಕ್ ಪ್ಯಾಡ್ಸ್, ಗಾಡಿದು ಹಿಂದೆಗಡೆ ಬ್ರೇಕ್ ಪ್ಯಾಡ್ಸು ಉಜ್ಜೋಗ್ಬಿಟ್ಟಿತ್ತು ಫುಲ್ಲು. ಗಾಡಿ ತಗೊಂಡು ಹೊಸದ್ರಲ್ಲಿ ನಾನು ಬ್ರೇಕ್ ಪ್ಯಾಡ್ಸ್ನ ಹಿಂದೆಗಡೆ ನೋಡ್ಕೊಂಡಿರ, ಅದ್ರ ಮೇಲೆ ಗಮನನೇ ಇಲ್ದಿರ ಡಿಸ್ಕ್ ಪ್ಯಾಡ್ ಫುಲ್ ಉಜ್ಜೋಗ್ಬಿಟ್ಟಿತ್ತು. ನನಗೆ ಏರ್ ಫಿಲ್ಟ್ರು ಇಶ್ಯೂ ಆಗಿದ್ರಲ್ಲಿ ಏನು ಮೇಯ್ನಾಗಿ ಇಶ್ಯೂ ಆಗಿದ್ದು ಅಂತ ಅಂದರೆ ಗಾಡಿ ಐಡ್ಲಿಂಗೇ ನಿಲ್ತಿದ್ದಿಲ್ಲ. ಆಕ್ಸಿಲರೇಷನ್ ಕೊಡ್ತೀನಿ, ಪಚಕ್ಕಂತ ಆಫ್ ಆಗಿಬಿಡುತ್ತೆ. ಹಂಪ್ ಬರುತ್ತೆ, ಫಸ್ಟ್ ಗೇರ್ಗೆ ಹಾಕ್ತೀನಿ, ಪಚಕ್ಕಂತ ಆಫ್ ಆಗಿಬಿಡುತ್ತೆ. ಆ ಥರ ಆಗ್ತಿತ್ತು. ಏನು ಇಶ್ಯೂ ಆಗಿದೆಯೋ ತೊಗೊಂಡೋಗಿ ತೋರಿಸ್ಬಿಡೋಣ. ಯಾಕಂದರೆ ಡ್ಯೂಕ್ಗಳಲ್ಲಿ ಕಾಮನ್ ಇಶ್ಯೂ ಬಂದುಬಿಟ್ಟು ಇಂಜಿನ್ಗೆ ಆಯಿಲ್ ಪಂಪ್ ಆಗೋಲ್ಲ. ಆಯಿಲ್ ಪಂಪ್ ಆಗದಿರೋ ಇರೋ ಕಾರಣ ಗಾಡಿ ಇಂಜಿನ್ ಸೀಸ್ ಆಗಿಬಿಡುತ್ತೆ. ಅವರು ಫೋಟೋ ಹೊಡೆದು ಕಳಿಸಿದ್ರು, ಬ್ರೋ ಏರ್ ಫಿಲ್ಟ್ರ್ ಹೋಗ್ಬಿಟ್ಟಿದೆ ಬ್ರೋ, ಹೊಸದು ಹಾಕೋದು ಅಂತ. ನಾನು ಗುರು ಹಾಕೋ ಗುರು, ಅದರಲ್ಲಿ ಕೇಳೋದೇನಿದೆ ಅಂತ ಹೇಳಿ ಹಾಕ್ಸಿದೆ. ಸೊ 900 ರೂಪಾಯಿ ಆಯಿತು. ನೀವು ಯಾವತ್ತಾದರೂ ನಿಮ್ಮ ಜೀವನದಲ್ಲಿ 9 ರೂಪಾಯಿ KTM ಶೋರೂಮಲ್ಲಿ ಕಟ್ಟಿದ್ದೀರಾ? ನಾನು ಕಟ್ಟಿದ್ದೀನಿ. ಯಾಕೆ ಕಟ್ಟಿದೆ ಅಂತ ಕೇಳಿ, ಗಾಡಿದು ಲೆಫ್ಟ್ ಸೈಡ್ದು ಫುಟ್ ರೆಸ್ಟ್ ಇರುತ್ತಲ್ಲ, ಸ್ಪ್ರಿಂಗ್ ಹೊಡೆದೋಗ್ಬಿಟ್ಟಿತ್ತು. ಆ ಸ್ಪ್ರಿಂಗ್ನ ಹಾಕ್ಸಕ್ಕೆ ಹೋದಾಗ ಅವರು, ಸರ್ ಏನು ಬೇಡ ಬಿಡಿ, ಯಾಕೆ ಸರ್ ಪೇ ಮಾಡ್ತಿದ್ದೀರಾ ಅಂತ ಅಂದರು. ನಾನು ಗುರು ಆ ಸ್ಪ್ರಿಂಗಿಗಾದರೂ ದುಡ್ಡು ಪೇ ಮಾಡಬೇಕಲ್ಲ ಅಂತ ಅಂದೆ. ಅದಕ್ಕೆ ಅವ್ರು ಇಟ್ಕೊಂಡು 9 ರೂಪಾಯಿ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಅದು ನಾನು UPI ಮಾಡಿದೆ. ಜೋಬಲ್ಲಿ ಕ್ಯಾಶೇ ಇಡಲ್ಲ ಸ್ನೇಹಿತರೆ ನಾನಾದರೆ. ಇತ್ತ ಕಡೆ ಲೆಫ್ಟು ರೈಟು ಇನ್ನೇನೆಲ್ಲ ನೋಡ್ತಿರಲ್ಲ ಸ್ನೇಹಿತರೆ, ಈ ಜಾಗ ಬಿಟ್ಟು ಇದನ್ನು ರೆಸಿಡೆನ್ಷಿಯಲ್ ಏರಿಯಾನೇ. ಇದಾದಮೇಲೆ ನೀವು ಏನಾದರೂ ನೋಡ್ತೀರಾ ಅದೆಲ್ಲ ಬನ್ನೇರುಘಟ್ಟ ಕಾಡಿಗೆ ಸೇರಿ ಅಂದರು ಅಂತಹದ್ದು. ಲೈಕ್ ಆನೆಗಳು ಮೋಸ್ಟ್ ಪ್ರಾಬಬ್ಲಿ ಕಾಣಿಸ್ಬೋದು, ಒಂದು ವೇಳೆ ಲಕ್ಕಿದ್ರೆ ನಮಗೆ. ಯಾಕಂದರೆ ಈ ಟೈಮಲ್ಲಿ ಅವು ನೀರು ಕುಡಿಯೋಕ್ಕೆ ಅಂತ ಅಲ್ಲಿ ಒಂದು ಚಿಕ್ಕದು ಪಾಂಡ್ಗಳು ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಲೊಕೇಶನ್ಗೆ ಬರ್ತವೆ. ಸಿಟ್ರಸ್ ಟ್ರಯಲ್ ಅಂತ ಒಂದು ಫಾರ್ಮ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಸ್ಟೇ ಇದೆ, ಕಾಫಿ ಕೊಡ್ತಾರೆ, ಊಟ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ಕೊಡ್ತಾರೆ ನೋಡಿ. ಬನ್ನೇರುಘಟ್ಟ ವನ್ಯಜೀವ ವಲಯಕ್ಕೆ ಸುಸ್ವಾಗತ ಅಂತ ಹಾಕವ್ರೆ. ಸೊ ಇದೆಲ್ಲ ಕಾಡೆ ಸ್ನೇಹಿತರೆ. ಇನ್ನು ನೀವೇನು ನೋಡ್ತೀರಾ ಇತ್ತ ಕಡೆ ಲೆಫ್ಟು ರೈಟು ಅಲ್ಲ. ಆನೆ ಸೈಟಿಂಗು ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಇವೆಲ್ಲ ಒಳಗಡೆ ಸ್ವಲ್ಪ ಡೀಪ್ ಒಳಗಡೆ ಇರ್ತವೆ. ಈ ಹೊಗೇನಕಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಅಲ್ಲಲ್ಲಿ ಕಾಣಿಸ್ತಿತ್ತು. ಬಟ್ ಅಪಾರ್ಟ್ ಫ್ರಮ್ ದಟ್ ಈ ಜಾಗ ಎಲ್ಲ ತುಂಬ ಸಖತ್ತು. ಹ್ಞೂ 400 ಮೀಟರ್ಸಲ್ಲಿ ಡೆಸ್ಟಿನೇಷನ್ ಆನ್ ದ ರೈಟ್ ಅಂತೆ. ಅಲ್ಲಿದೆ ಪಾಂಡು, ಅದೇ ಇರಬೇಕು ಅಂತ ಕಾಣ್ತಿದೆ. ಒಳಗಡೆ ಹೋಗಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಂ, ಯಾರ್ದು ತೋಟ ಅನಿಸುತ್ತೆ. ಒಂದು ವೇಳೆ ಅವ್ರೇನಾದರೂ ಬಂದರೆ
ಕೇಳಿದ್ರೆ ಹೇಳ್ಬಿಡೋದು, ಸರಿ ಸರ್ ತಪ್ಪಾಯಿತು, ಗೊತ್ತಿದ್ದಿಲ್ಲ, ಇದು ನಿಮ್ಮ ಪ್ರೈವೇಟ್ ಪ್ರಾಪರ್ಟಿ, ಇಲ್ಲಿಗೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು. ಲೋಟಸ್ ಇದ್ದರೆ ಒಂದೆರಡು ವೀಡಿಯೋ ಹಿಡ್ಕೊಳೋದು ಚೆನ್ನಾಗೆ. ಲೋಟಸ್ಗಳು ಇದೆ ಸ್ನೇಹಿತರೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಅದ್ಭುತವಾದಂತಹ ಪಾಂಡು. ಸೊ ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಯಾರಾದರೂ ನನ್ನ ವೀಡಿಯೋನ ನೋಡಿಬಿಟ್ಟು ಬರೋಂಗಿದ್ರೆ ದಯವಿಟ್ಟು ಒಂದು ಸಾರಿ ಯೋಚನೆ ಮಾಡಿ. ಇದು ಪ್ರೈವೇಟ್ ಪ್ರಾಪರ್ಟಿ. ಆ್ಯಕ್ಚುಲಿ ಏನಾದರೂ ಭತ್ತ ಏನಾದರೂ ಹಾಕಿದಾಗ ಅವ್ರು ಒಳಗಡೆ ಬಿಟ್ಟಿಲ್ಲ ಅಂದರೆ ಜಗಳ ಮಾಡೋಕ್ಕೆ ಹೋಗಬೇಡಿ. ಕನ್ನಡಿಗ ಪ್ರವೀಣ್ ಬಂದಿದ್ದ, ನಾವು ಹೋಗಬೇಕು ಅಂತ ಅಂದ್ಬಿಟ್ಟು. ನಾನು ಅಷ್ಟೇ, ಅವ್ರೇನಾದರೂ ಈ ಜಾಗಕ್ಕೆ ಎಲ್ಲ ಬರಬಾರ್ದು ಹೋಗ್ಬಿಡಿ ಅಂತ ಹೇಳಿದ್ರೆ ನಾನು ಹೊರಟ್ಬಿಡ್ತಿದ್ದೆ ವಾಪಸ್ಸು ಗಾಡಿ ಎತ್ಕೊಂಡು. ಅಲ್ಲಿ ಯಾವುದೋ ಒಂದು ಆಫ್ ರೋಡ್ ಟ್ರಯಲ್ ಇದೆ ಬೆಟ್ಟದ ಮೇಲಕ್ಕೆ, ಅದು ಫಾರೆಸ್ಟ್ ಇರಬೇಕು ಸ್ನೇಹಿತರೆ. ಈ ಕಡೆ ಲೆಫ್ಟು ರೈಟು ಫುಲ್ಲು ನನಗೆ ಗೊತ್ತಿದ್ದಂಗೆ. ಅದಕ್ಕೆ ಇಲ್ಲೆಲ್ಲ ನೋಡಿ ಕರೆಂಟ್ ಫೆನ್ಸ್ ಹಾಕಿದ್ದಾರೆ, ಅದರಲ್ಲೂ ಕಟ್ ಮಾಡಿರೋದು ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಹಾರುಹಳ್ಳಿ. ನಾನು ಇಲ್ಲೇ ಗಾಡಿ ಒಂದು ಸಾರಿ ಹಾಕ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಬರ್ತೀನಿ ರೀ, ಒಳಗಡೆ ಹೋಗ್ಬೋದಾ ಅಂತ ಅಂದ್ಬಿಟ್ಟು. ನೋಡೋಣ ಬಿಡ್ತಾರಾ ಇಲ್ವಾ, ಬಿಟ್ಟಿಲ್ಲ ಅಂದರೆ ವಾಪಸ್ ಹೋಗೋಣ ಅಷ್ಟೇ. ಇವರೇ ಒಳಗಡೆ ಏನಾದರೂ ನೋಡೋ ಅಂಥ ಜಾಗ ಇದೆಯಾ? ಒಳಗಡೆ ನೋಡೋದು ಯಾವುದೂ ಇಲ್ಲ. ಅದಕ್ಕೆ ನಾನು ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಬಂದೆ, ಕೇಳಿ ನೋಡೋಣ ಅಂತ. ಯಾಕಂದರೆ ಬೆಟ್ಟ ಗುಡ್ಡ ಎಲ್ಲ ಇದೆ ಅಲ್ಲ, ಏನಾದರೂ ಹಂಗೆ ಓಡಿಸ್ಕೊಂಡು ಹೋಗ್ಬೋದಾ ಅಂತ. ಇಲ್ಲ ಅಂಥದ್ದೇನಿಲ್ಲ. ಹಾಂ, ಯಾಕಂದರೆ ನಮ್ಮನೆ ಇಲ್ಲೇ ಇದೆ ಅಲ್ಲ, ಅಲ್ಲೇ ಇರೋದು. ಊರಲ್ಲಿದ್ದೆ ಕೆಲಸದಲ್ಲಿ, ಅದು ಇದು ಬೆಂಗಳೂರಲ್ಲಿ. ಅದಕ್ಕೆ ಇವಾಗ ವಾಪಸ್ ಬಂದೆ. ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ, ಚೆನ್ನಾಗಿರೋದು ಬೆಟ್ಟ ಗುಡ್ಡ, ಈ ಥರ ನಡ್ಕೊಂಡು ಹೋಗಿ ಮೇಲೆ ಹತ್ತಿ ನೋಡೋದು ಈ ಥರ ಅಂತ ಯೋಚನೆ ಮಾಡಿಕೊಂಡು ಹಂಗೆ ಬಂದೆ ಇಲ್ಲಿವರೆಗೂ. ಅಲ್ಲೊಂದು ಏನು ಕಮಲ ಹೂವದು ಕೆರೆ ಇತ್ತು, ಅದು ನೋಡ್ಕೊಂಡು ಹಂಗೆ ವಾಪಸ್ ಬಂದೆ ಇಲ್ಲಿಗೆ. ಅದೇ ಇದು ಮಣ್ಣು ರೋಡ್ ಇದೆ ಅಲ್ಲ, ಸೊ ಇದೆಲ್ಲ ಹಾಕಿದ್ರಿ, ಅದಕ್ಕೆ ಒಂದು ಸರಿ ಕೇಳೋಣ ಅಂತ ಬಂದೆ. ಅಂದರೆ ಇವಾಗ ಎತ್ತಿಲ್ ಟೈಮ್ ಇದಾಯ್ತಲ್ಲ, ಮೀರಿತ್ತು ಏನೋ ಬೆಟ್ಟಕ್ಕೆ ಅಂದರೆ ಹಂಗೆ ಅಲ್ಲಿ ತಲಕೋ ನೋಡ್ಕೊರ್ಬೋದಾಯ್ತು. ಹಾಂ ಅಂದರೆ ಟೈಮ್ ಆಯ್ತಲ್ಲ ಇವತ್ತು. ಹಾಂ ಅದಕ್ಕೆ ಇನ್ನೂ ಬಿದ್ದಾಗ ಹೊತ್ತು ಮುಂಚೆ ಬಂದರೆ ಬೆಟ್ಟ ತೊಗೊಂಡು ಬರ್ಬೋದು. ನೀವು ಕರ್ಕೊಂಡು ಹೋಗ್ತೀರಾ? ಸೂಪರ್. ಏನು ಆನೆ ಏನಾದರೂ ಕಾಣಿಸುತ್ತಾ? ಕಾಣಿಸ್ತವೆ, ಒಳಗಡೆ ಇರ್ತವೆ. ಹಾಂ ಅಂದರೆ ನೋಡಬೇಕು. ಕೆರೆಗಳಿದೆ, ಅಲ್ಲೋಗಿ ಗಾಡಿ ಹಾಕ್ಕೋಬೋದು, ತುಂಬ ಚೆನ್ನಾಗಿದೆ ಪ್ಲೇಸು. ಈ ಪುಟ್ಟಾಣಿ ಕುರಿಮರಿಗಳು, ಬಟ್ ಓಪನಿಂಗೇ ಇಲ್ಲ ಅಲ್ಲ ಸ್ನೇಹಿತರೆ. ಇದೆ ಗೇಟ್ ಇಲ್ಲೇ ಇದೆ, ಬನ್ನಿ, ಯಾರು ಹೇಳಲ್ಲ ಕೇಳಲ್ಲ. ಬನ್ನಿ ಸ್ನೇಹಿತರೆ, ಆಫ್ ರೋಡಿಂಗ್ ಮಾಡ್ಕೊಂಡು ಕಾಡೊಳಗಡೆ ಎಲ್ಲ ಹೋಗೋಣ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಫೋನು ನಂದು ಇನ್ನೂ ಕೆಟ್ಟೋಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲರೂ ಕಮೆಂಟ್ಸಲ್ಲಿ ಹೇಳ್ತಿದ್ರು, ಬ್ರೋ ಫೋನ್ ಹೋಲ್ಡ್ರಿಗೆ ಹಾಕ್ಬೇಡಿ, ಐಫೋನ್ದು ಕ್ಯಾಮ್ರಾ ಹಾಳಾಗ್ಬಿಡುತ್ತೆ ಅಂತ. ಅಗ್ರೀಡ್. ಬಟ್ ಸದ್ಯಕ್ಕೆ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಯಾಕಂತ ಅಂದರೆ ಯಾವಾಗಲೂ ಆನ್ ರೋಡಲ್ಲೇ ಹೊಡಿತೀನಲ್ಲ, ಆಮೇಲೆ ನನ್ನ ಗಾಡಿ ಅಷ್ಟೊಂದು ವೈಬ್ರೇಷನ್ನು ಆಗೋದಿಲ್ಲ. ಸೊ ಅದೇ ರೀಸನಿಂದ ನನ್ನ ಕ್ಯಾಮ್ರಾ ಇನ್ನೂ ಹಾಳಾಗಿಲ್ಲ. ಲೆಟ್ಸ್ ಹೋಪ್ ಇಟ್ ಡಸಂಟ್. ಎಲ್ಲೆಲ್ಲೋ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅಯ್ಯಯ್ಯೋ, ರೋಡೇ ಇಲ್ಲ ಸ್ನೇಹಿತರೆ, ಬರೀ ಜಲ್ಲಿಕಲ್ಲು ರೋಡು. ಸಕ್ಕದಾಗಿದೆ. ಅಮ್ಮ ಹುಷಾರಾಗಿರ್ಬೇಕು ಗುರು, ಬಿದ್ದರೆ ಕೈಗೆ ಎಲ್ಲ ಹೊಡೆದೋಗ್ಬಿಡುತ್ತೆ. ದೇವಸ್ಥಾನ ಒಂದಿದೆಯಾ ಸ್ನೇಹಿತರೆ, ವ್ಯೂ ಪಾಯಿಂಟ್ ತೋರಿಸ್ಬಿಡ್ತೀನಿ. ಬಾಬಾ ಗಾಡಿನ ಹತ್ಸೇ ಬಿಡೋಣ ತುದಿವರೆಗೂ, ಅಲ್ಲೊಂದು ಡ್ರೋನ್ ಶಾಟ್ ತೊಗೊಂಡು ಆಮೇಲೆ ಅಲ್ಲಿಂದ ಹೋಗೋಣ.
ಸ್ನೇಹಿತರೆ, ಮನೆಯಲ್ಲಿದ್ದು ಕುತ್ಕೊಂಡಿದ್ದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಮಿಸ್ ಆಗ್ತಿದೆ. ಆ್ಯಕ್ಚುಲಿ ಶಿವನಹಳ್ಳಿ ಪೀಕ್ ಅನ್ನೋದು ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಬನ್ನಿ ಎಕ್ಸ್ಪ್ಲೋರ್ ಮಾಡಿ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನೋಡಿ ಏನು ಮಾಡಿದ್ದಾರೆ ಅಂತ ನೋಡಿ, ಅಲ್ಲೆಲ್ಲ ಗ್ಲಾಸ್ ಪೀಸ್ಗಳು, ಬಿಯರ್ ಬಾಟಲ್ಗಳು ಸರಿಯಾಗಿ ಹಾಕಿದ್ದಾರೆ. ಬಿಯರ್ ಬಾಟಲ್ ಹಾಕಿದ್ದಾರೆ. ಒಂದು ವೇಳೆ ಬರೋಂಗಿದ್ರೆ ನೋಡಿಕೊಂಡು ಹುಷಾರಿಗೆ ಬನ್ನಿ, ಚಪ್ಪಲಿ ಹಿಡ್ದಿರ ಬರೋಕ್ಕೆ ಹೋಗ್ಬೇಡಿ. ಆಮೇಲೆ ಗಾಡಿ ಓಡಿಸ್ಬೇಕಾದ್ರೂ ಒಂದು ಸ್ವಲ್ಪ ಹುಷಾರು, ಯಾಕಂದರೆ ಟೈರ್ ಹೋಲ್ ಪಂಚರ್ ಆಗಿಬಿಟ್ರೆ ಇದೆಲ್ಲೂ ಸುತ್ತಮುತ್ತ ಪಂಚರ್ ಅಂಗಡಿಗಳಿಲ್ಲ. ಸರಿ ಸ್ನೇಹಿತರೆ, ನಾನು ಇಲ್ಲೇ ಸೈನ್ ಆಫ್ ಮಾಡ್ತೀನಿ ವೀಡಿಯೋನ. ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.